ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಅಮ್ಮು ಬೇಬಿ ಚಾನಲ್. ಇವತ್ತು ನಾನು ನಿಮಗೆ ಸರಳವಾಗಿ ನಾವು ಮನೆಯಲ್ಲಿ ಫ್ರೈಡ್ ರೈಸನ್ನು ಹೇಗೆ ನಾವು ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಇದು ನಿಮಗೆ ಸೇಮ್ ಹೋಟೆಲ್ ಸ್ಟೈಲ್ನಲ್ಲೇ ಈ ಒಂದು ಫ್ರೈಡ್ ರೈಸ್ ಇವತ್ತು ರೆಡಿ ಆಗ್ತಾ ಇದೆ. ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ನಿಮಗೆ ಯೂಸ್ಫುಲ್ ಆಗಿರುವಂತಹ ವೀಡಿಯೋಸ್ನೇ ನಾನು ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನನ್ನ ವಿಡಿಯೋನ ಹೊಸ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹೇಗೆ ಇದನ್ನು ರೆಡಿ ಮಾಡೋದಂತ ನೋಡೋಣ. ಮೊದಲಿಗೆ ಗ್ಯಾಸನ್ನು ಹಚ್ಕೊಳ್ತಾ ಇದ್ದೇನೆ. ನಂತರ ಈಗ ನಾನೊಂದು ದೊಡ್ಡ ಒಂದು ಬಂಡಿಯನ್ನು ಇಟ್ಕೊಳ್ತಾ ಇದ್ದೇನೆ. ಅಂದರೆ ನಮಗೆ ಫ್ರೈಡ್ ರೈಸ್ ಕಲಿಸ್ಲಿಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಈ ಥರ ಒಂದು ದೊಡ್ಡದೊಂದು ಪಾತ್ರೆನ ತೊಗೊಳ್ಬೇಕು. ಇದಕ್ಕೆ ನಾನೀಗ ಒಂದು 4ರಿಂದ 5 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಟೇಸ್ಟ್ ಸಿಗುತ್ತೆ ಅದಕ್ಕೆ. ಹಾಗೆ ಇಲ್ಲಿ ನಾನು 2 ಪಲಾವ್ ಎಲೆಯನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಪಲಾವ್ ಎಲೆಯನ್ನು ಈ ಥರ ನಾವು ಫಸ್ಟ್ ಫ್ರೈಡ್ ರೈಸಿಗೆ ತುಪ್ಪದಲ್ಲಿ ಹಾಕ್ಕೊಂಡು ಹುರಿಯೋದ್ರಿಂದ ಇಡೀ ಫ್ರೈಡ್ ರೈಸ್ ಟೇಸ್ಟೇ ಚೇಂಜ್ ಆಗುತ್ತೆ. ಅಷ್ಟು ಘಮಘಮವಾಗಿರುತ್ತೆ ನಮ್ಮದೊಂದು ಈ ಫ್ರೈಡ್ ರೈಸ್. ಸೊ ಅದಕ್ಕೆ ತುಪ್ಪದಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ನಾನಿಲ್ಲಿ 1 ಏಲಕ್ಕಿ, ಹಾಗೆ 4 ಲವಂಗ, ಹಾಗೆ ಒಂದು 7-8 ಬೋಳ್ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪದಲ್ಲಿ ಇದಿಷ್ಟು ಫ್ರೈ ಆದರೆ ಸಖತ್ತಾಗಿರುತ್ತೆ ಟೇಸ್ಟು. ನಂತರ ನಾನಿಲ್ಲಿ ಹಸಿಮೆಣಸಿನ್ಕಾಯನ್ನು ತೊಗೊಳ್ತಾ ಇದ್ದೇನೆ. ಇಲ್ಲಿ ನಾನು 8 ಹಸಿಮೆಣಸಿನ್ಕಾಯನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಚಿಕ್ಕದು ಮಾಡಿದ್ರೆ ನಮಗೆ ಆಮೇಲೆ ಅದನ್ನು ತೆಗೆದು ಹಾಕಲಿಕ್ಕೆ ಗೊತ್ತಾಗಲ್ಲ, ಯಾಕಂದರೆ ಬೇರೆ ತರಕಾರಿಗಳಿರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಹಸಿಮೆಣಸನ್ನು ಸ್ವಲ್ಪ ದೊಡ್ಡದಾಗೆ ಇಟ್ಕೊಂಡಿದ್ದೇನೆ. ಈ ಹಸಿಮೆಣಸಿನ್ಕಾಯಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಈಗ ನಾನು ಕಟ್ ಮಾಡಿಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ದೊಡ್ಡ ಸೈಜಿನ 3 ಈರುಳ್ಳಿಯನ್ನು ಯೂಸ್ ಮಾಡಿದ್ದೇನೆ. ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಂತರ ನಾವು ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ರೆಡಿಯಾಗಿರುವಂತಹ ಪ್ಯಾಕೆಟನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವಿಲ್ಲಿ ಮನೆಯಲ್ಲಿ ಯೂಸ್ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಕರೆಕ್ಟಾಗಿ ಹೇಳಬೇಕಂದ್ರೆ ಒಂದು 3 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿದ್ದರೆ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಸಾಧ್ಯವಾದರೆ ಮನೆಯಲ್ಲೇ ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಯಾರು ಮಾಡಿ ಹಾಕಿ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ನಂತರ ಚೆನ್ನಾಗಿದು ಫ್ರೈ ಆಗಬೇಕು ತುಪ್ಪದಲ್ಲಿ, ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಂತರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು 3 ಕ್ಯಾರೆಟನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ದೊಡ್ಡದಾಗಿರುವಂತಹ 3 ಕ್ಯಾರೆಟನ್ನು ನಾನಿಲ್ಲಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಈ ಕ್ಯಾರೆಟ್ ನಮಗೆ ಬೇಗ ಬೇಯಲ್ಲ ಅಲ್ವಾ, ಸೊ ಅದಕ್ಕೆ ನಾನೀಗ ಫಸ್ಟಿಗೆ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೇನೆ. ಕ್ಯಾರೆಟ್ ಸ್ವಲ್ಪ ಬೆಂದ ನಂತರ ಇದಕ್ಕೆ ನಾನೀಗ ಕಟ್ ಮಾಡ್ಕೊಂಡಂತಹ ಹೂಕೋಸನ್ನು ಹಾಕ್ಕೊಳ್ತಾ ಇದ್ದೇನೆ. ಕಾಲಿಫ್ಲವರನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಚಿಕ್ಕ ಸೈಜಿನ ಕಾಲಿಫ್ಲವರನ್ನು ಫುಲ್ಲಾಗಿ ತೊಗೊಂಡಿದ್ದೇನೆ. ಹಾಗೆ ಇದಕ್ಕೆ ನಂತರ ದೊಡ್ಡ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ದೊಡ್ಡ ಮೆಣಸಿನ್ಕಾಯಿ ಇಲ್ಲಿ ನಾನು 2 ತೊಗೊಂಡಿದ್ದೇನೆ, ಕ್ಯಾಪ್ಸಿಕಮನ್ನು. ಹಾಗೆ ಈಗ ಸ್ಪ್ರಿಂಗ್ ಆನಿಯನ್ ಬರುತ್ತಲ್ವ, ಅಂದರೆ ಈರುಳ್ಳಿ ಗಿಡ, ಅದನ್ನು ನಾನೀಗ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಈರುಳ್ಳಿ ಕೆಳಗಿನ ಭಾಗ ಇರುತ್ತಲ್ಲ ಅದನ್ನು, ಮೇಲೆ ಸಿಗುವಂತಹ ಎಲೆಯನ್ನು ನಾವು ಲಾಸ್ಟಿಗೆ ಹಾಕಿದ್ರೆ ಆಯಿತು. ಇದಿಷ್ಟನ್ನು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ಈ ತುಪ್ಪದಲ್ಲಿ ಇದಿಷ್ಟನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಲೈಟಾಗಿ ಬೇಯಬೇಕು, ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ನಂತರ ಈಗ ಇದು ಸ್ವಲ್ಪ ಬೇಯ್ತಾ ಇದೆ ಅಂತ ಅನಿಸಿದಾಗ ನಾವು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಈ ತರಕಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟೇ ಉಪ್ಪನ್ನು ನಾವೀಗ ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 2 ಚಮಚ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಸೇರಿಸಿ ಇದನ್ನು ನಾವು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ನಂತರ ನಾವೀಗ ಇದಕ್ಕೆ ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೇಕು. ನಿಮಗೆ ಎಷ್ಟು ಖಾರದ ಅವಶ್ಯಕತೆ ಇದೆಯೋ ಅಷ್ಟು ನೀವು ಇಲ್ಲಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಟೇಸ್ಟ್ ಚೆನ್ನಾಗಿರಲಿ ಅಂತ ಇಲ್ಲಿ 1 ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೆರಡನ್ನು ಹಾಕಿ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಾವು ಸೋಯಾ ಸಾಸನ್ನು ಮಿಕ್ಸ್ ಮಾಡೋದ್ರಿಂದ ನಮ್ಮ ಈ ಒಂದು ಫ್ರೈಡ್ ರೈಸ್ ಟೇಸ್ಟ್ ನಮಗೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಈಗ ರೆಡಿ ಆಗ್ತಾ ಇದೆ.
ಇಲ್ಲಿ ನಾವು ಒಂದೇ ಒಂದು ಚಮಚ ನಮಗೆ ಸೋಯಾ ಸಾಸಿನ ಅವಶ್ಯಕತೆ ಇದೆ. ಜಾಸ್ತಿ ಸೇರಿಸಿದ್ರೆ ಇದು ಹುಳಿಯಾಗಿಬಿಡುತ್ತೆ. ಸೊ ಒಂದೇ ಚಮಚ ಸೇರಿಸ್ಕೊಂಡ್ರೆ ಸಾಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ನಾನೀಗ ಇದಕ್ಕೆ ಎಗ್ ಫ್ರೈಡ್ ರೈಸ್ ಮಸಾಲ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ವೆಜಿಟೇರಿಯನ್ ಆದರೂ ಕೂಡ ಈ ಒಂದು ಫ್ರೈಡ್ ರೈಸ್ ಮಸಾಲ ಪೌಡರನ್ನು ನೀವು ಧಾರಾಳವಾಗಿ ಸೇರಿಸ್ಕೊಳ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ಥರ ನಾನ್ ವೆಜ್ ಕಂಟೆಂಟ್ ಇರಲ್ಲ. ಇದೊಂದು ಜಸ್ಟ್ ಗರಂ ಮಸಾಲ ಪೌಡರ್ ಅಷ್ಟೇ. ಸೊ ಇಲ್ಲಿ ನಾನು ಎಗ್ ಫ್ರೈಡ್ ರೈಸ್ ಮಸಾಲ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಒಂದು ಮಸಾಲ ಪೌಡರನ್ನು ಸೇರಿಸಿ ನೀವೊಂದು ಫ್ರೈಡ್ ರೈಸನ್ನು ರೆಡಿ ಮಾಡಿದ್ದೆ ಆದರೆ ನಿಮಗೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಸಿಗುವಂತಹ ಫ್ರೈಡ್ ರೈಸೇ ನಮಗೆ ಈಗ ಕರೆಕ್ಟಾಗಿ ರೆಡಿ ಆಗುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಮಸಾಲ ಪೌಡರ್ನಿಂದ. ಇದನ್ನು ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ಹಾಕಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ತುಪ್ಪನೂ ಕೂಡ ನಿಮಗೆ ಲೈಟಾಗಿ ಕಾಣಿಸ್ತಾ ಇದೆ, ಅಷ್ಟಿದೆ ತುಪ್ಪ ಇಲ್ಲಿ. ನಂತರ ಕೊನೆಯದಾಗಿ ನಾನೀಗ ಇದಕ್ಕೆ ಮಾಡಿಕೊಂಡಂತಹ ಅನ್ನವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಸೋನ ಮಸೂರಿ ಅಕ್ಕಿಯನ್ನು ಯೂಸ್ ಮಾಡಿದ್ದೇನೆ. ನೀವು ಮನೆಯಲ್ಲಿ ಯಾವ ಅಕ್ಕಿಯನ್ನು ಯೂಸ್ ಮಾಡ್ತೀರೋ ಅದೇ ಅಕ್ಕಿಯನ್ನು ಯೂಸ್ ಮಾಡಿ. ಈಗ ನಾವು ಅನ್ನವನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಮೇಲಿಂದ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸನ್ನು ಹಾಕೊಳ್ಳೋಣ. ಅಂದರೆ ಈರುಳ್ಳಿ ಸೊಪ್ಪಿನ ಗಿಡ ಇರುತ್ತಲ್ಲ, ಅದರಲ್ಲಿರೋ ಮೇಲಿನ ಎಲೆಯನ್ನು ಮಾತ್ರ ಈಗ ನಾವು ಕಟ್ ಮಾಡಿ ಹಾಕ್ಕೊಂಡಿದ್ದೇವೆ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ಸೇರಿಸ್ಕೊಳ್ಬೇಕು. ಇಲ್ಲಿ 1 ಕಪ್ ಕೊತ್ತಂಬರಿ ಸೊಪ್ಪು ಹಾಗೆ 1 ಕಪ್ ಅಷ್ಟು ಸ್ಪ್ರಿಂಗ್ ಆನಿಯನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೇನೆ. ಇದೆರಡನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ರೆಡಿ ಮಾಡ್ಕೊಂಡಂತಹ ಈ ಒಂದು ಮಸಾಲೆಗೆ ಎಷ್ಟು ಅನ್ನ ಬೇಕಾಗುತ್ತಲ್ಲ ಅಷ್ಟೇ ಅನ್ನವನ್ನು ಸೇರಿಸ್ಕೊಳ್ಬೇಕು. ಅನ್ನ ಜಾಸ್ತಿ ಆದ್ರೂ ಕೂಡ ಈ ಒಂದು ಟೇಸ್ಟ್ ನಮಗೆ ಸಿಗಲ್ಲ ಪರ್ಫೆಕ್ಟಾಗಿ. ಸೊ ಅನ್ನವನ್ನು ನಾವು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಫಸ್ಟ್ ನೀವು ಇದನ್ನು ಕಲಸಿ ನೋಡಿ. ಇನ್ನು ಸ್ವಲ್ಪ ಹಿಡಿಯುತ್ತೆ ಅಂದರೆ ಮಾತ್ರ ನೀವು ಮತ್ತೆ ನೆಕ್ಸ್ಟ್ ಹಾಕ್ಕೊಳ್ಳಿ. ಫಸ್ಟಿಗೆ ಜಾಸ್ತಿ ಅನ್ನ ಹಾಕ್ಕೊಳ್ಬೇಡಿ. ಈ ಥರ ನೀಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಇದು ಕರೆಕ್ಟಾಗಿ ಸ್ಪ್ರೆಡ್ ಆಗಬೇಕು. ಮಿಕ್ಸಿಂಗ್ ಎಲ್ಲ ಆದಮೇಲೆ ನೋಡಿ ಕರೆಕ್ಟಾಗಿ ಕಾಣಿಸ್ತಾ ಇದೆ ಈ ಒಂದು ಫ್ರೈಡ್ ರೈಸ್. ಸೇಮ್ ನಮಗೆ ಇದು ಹೋಟೆಲ್ ಸ್ಟೈಲಲ್ಲೇ ಕಾಣಿಸ್ತಾ ಇದೆ ಅಲ್ವಾ ಫ್ರೈಡ್ ರೈಸ್. ಅಷ್ಟೇ ಘಮಘಮವಾಗಿದೆ. ಯಾವಾಗ ಟೇಸ್ಟ್ ಮಾಡ್ತೀನೇನೋ ಅನಿಸ್ಬಿಟ್ಟಿದೆ, ಅಷ್ಟು ಚೆನ್ನಾಗಾಗಿದೆ ಇದು ರೆಡಿ. ಇದನ್ನು ನಾನೀಗ ಸರ್ವ್ ಮಾಡ್ತೇನೆ ಒಂದು ಪ್ಲೇಟಿಗೆ. ಸ್ವಲ್ಪ ಒಂದು ಕರ್ಡ್ ಜೊತೆ ಇದನ್ನು ನಾವೀಗ ಸೇರಿಸಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ತುಂಬ ಘಮ ಅಂತ ಇದೆ. ಇದನ್ನು ನಾನೀಗ ಟೇಸ್ಟ್ ಮಾಡ್ತೇನೆ. ಪರ್ಫೆಕ್ಟ್ ಆಗಿದೆ ಈ ಒಂದು ನಮ್ಮ ಫ್ರೈಡ್ ರೈಸ್ ಟೇಸ್ಟು. ಈ ಥರ ಸ್ವಲ್ಪ ಕರ್ಡ್ ಜೊತೆ ತೊಗೊಂಡ್ರಂತೂ ಸಖತ್ತಾಗಿರುತ್ತೆ ಟೇಸ್ಟು. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ಒಂದು ಫ್ರೈಡ್ ರೈಸನ್ನು ನಾವು ತಯಾರು ಮಾಡಿದ್ವಿ ಅಂತ. ನೀವು ಇದನ್ನು ಇವತ್ತೇ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ನನ್ನ ಚಾನಲ್ ಏನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದಿದ್ರಾ, ಹಾಗಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.